Kindly subscribe this channel to enjoy more collection of moral stories. ಒಂದು ಕಾಲದಲ್ಲಿ ದಟ್ಟವಾದ ಕಾಂಗೋ ಕಾಡಿನ ಹೃದಯಭಾಗದಲ್ಲಿ 4 ಅಸಾಮಾನ್ಯ ಜೀವಿಗಳು ವಾಸಿಸುತ್ತಿದ್ದವು. ಭವ್ಯವಾದ ಸಿಂಹ, ಗಟ್ಟಿಮುಟ್ಟಾದ ರೈನೋಸಾರಸ್, ಕುತಂತ್ರದ ನರಿ ಮತ್ತು ಬುದ್ಧಿವಂತ ಆನೆ. ಪ್ರತಿಯೊಬ್ಬರೂ ತಾವು ಕಾಡಿನ ಸರಿಯಾದ ಆಡಳಿತಗಾರ ಎಂದು ನಂಬಿದ್ದರು. ಅನನ್ಯ ಸಾಮರ್ಥ್ಯ ಮತ್ತು ಸದ್ಗುಣಗಳನ್ನು ಹೆಮ್ಮೆಪಡುತ್ತಾರೆ. ಆದರೆ ಒಂದು ದಿನ ಕುತೂಹಲ ಮತ್ತು ಸಾಹಸಮಯ ಮಕ್ಕಳ ಗುಂಪು ಕಾಡಿನಲ್ಲಿ ಎಡವಿ, ಧೈರ್ಯ, ಶಕ್ತಿ, ಪರಾನುಭೂತಿ ಮತ್ತು ಬುದ್ಧಿವಂತಿಕೆಯ ಆಧಾರದ ಮೇಲೆ ನಿಜವಾದ ಆಡಳಿತಗಾರನನ್ನು ನಿರ್ಧರಿಸುವ ಸ್ಪರ್ಧೆಯನ್ನು ವೀಕ್ಷಿಸಲು ಉತ್ಸುಕವಾಯಿತು. ಬುದ್ಧಿವಂತ ಹಳೆಯ ಗೂಬೆ, ಕಾಡಿನ ನಿಷ್ಪಕ್ಷಪಾತ ನ್ಯಾಯಾಧೀಶರು 5 ವಿಭಿನ್ನ ಸ್ಪರ್ಧೆಗಳನ್ನು ಆಯೋಜಿಸಿದರು. ಪ್ರತಿಯೊಂದು ನಿರ್ದಿಷ್ಟ ಲಕ್ಷಣವನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ಮೊದಲ ಸ್ಪರ್ಧೆಯು ಶೌರ್ಯಕ್ಕಾಗಿ ಆಗಿತ್ತು. ಕಪ್ಪು ಮತ್ತು ವಿಶ್ವಾಸಘಾತುಕ ಗುಹೆಯ ಆಳದಿಂದ ಅಮೂಲ್ಯವಾದ ರತ್ನವನ್ನು ಹಿಂಪಡೆಯುವ ಕೆಲಸವನ್ನು ಸ್ಪರ್ಧಿಗಳಿಗೆ ವಹಿಸಲಾಯಿತು. ಸಿಂಹವು ಆತ್ಮವಿಶ್ವಾಸದಿಂದ ಗರ್ಜಿಸಿತು. ಘೇಂಡಾಮೃಗವು ಧೈರ್ಯದಿಂದ ಮುಂದೆ ಸಾಗಿತು. ನರಿಯು ಮೋಸದಿಂದ ನುಣುಚಿಕೊಂಡಿತು ಮತ್ತು ಆನೆಯು ಸ್ಥಿರವಾಗಿ ಸಾಗಿತು. ಆದಾಗ್ಯೂ ನರಿಯು ವಿಜಯಶಾಲಿಯಾಗಿ ಹೊರಹೊಮ್ಮಿತು. ಗುಹೆಯ ತಿರುವುಗಳ ಮೂಲಕ ನ್ಯಾವಿಗೇಟ್ ಮಾಡಲು ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ನಿಜವಾದ ಶೌರ್ಯವು ಹೆಚ್ಚಾಗಿ ಬುದ್ಧಿವಂತಿಕೆಯಲ್ಲಿದೆ ಎಂದು ಸಾಬೀತುಪಡಿಸಿತು. ಶಕ್ತಿಯ ಸ್ಪರ್ಧೆಗಾಗಿ ನದಿಗೆ ಅಡ್ಡಲಾಗಿ ಬಿದ್ದ ಪ್ರಬಲ ಓಕ್ ಮರವನ್ನು ಕಿತ್ತುಹಾಕಲು ಜೀವಿಗಳಿಗೆ ಸವಾಲು ಹಾಕಲಾಯಿತು. ಅರಣ್ಯ ನಿವಾಸಿಗಳ ಮಾರ್ಗವನ್ನು ನಿರ್ಬಂಧಿಸುತ್ತದೆ. ಸಿಂಹವು ಕಾರ್ಯದ ಮೇಲೆ ಧಾವಿಸಿತು. ಖಡ್ಗಮೃಗವು ತನ್ನ ಎಲ್ಲಾ ಶಕ್ತಿಯಿಂದ ಅದರ ಮೇಲೆ ಚಾರ್ಜ್ ಮಾಡಿತು. ಆನೆಯು ತನ್ನ ಅಪಾರ ಶಕ್ತಿಯಿಂದ ತಳ್ಳಿತು ಮತ್ತು ಅಲ್ಲದೆ ನರಿಯು ಶಾಂತವಾಗಿ ಗಮನಿಸಿತು. ಕೊನೆಯಲ್ಲಿ ಆನೆ ಮತ್ತು ನರಿಯ ಸಂಯೋಜಿತ ಪ್ರಯತ್ನಗಳು ಆನೆಯ ಬಲವನ್ನು ಪರಿಣಾಮಕಾರಿಯಾಗಿ ನಿರ್ದೇಶಿಸುವುದರೊಂದಿಗೆ ಮರವನ್ನು ಪಕ್ಕಕ್ಕೆ ಸರಿಸಿತು. ತಂತ್ರದೊಂದಿಗೆ ಶಕ್ತಿಯು ಯಾವುದೇ ಅಡೆತಡೆಗಳನ್ನು ನಿವಾರಿಸಬಲ್ಲದು ಎಂದು ಪ್ರದರ್ಶಿಸಿತು. ಮುಂದೆ ಸಹಾನುಭೂತಿ ಸ್ಪರ್ಧೆಯು ಬಂದಿತು. ಅಲ್ಲಿ ಜೀವಿಗಳು ಸಿಕ್ಕಿಬಿದ್ದ ಮೊಲಗಳ ಕುಟುಂಬವನ್ನು ಕೆರಳಿದ ಕಾಳ್ಗಿಚ್ಚಿನಿಂದ ರಕ್ಷಿಸಬೇಕಾಯಿತು. ಸಿಂಹ ಹಿಂಜರಿಯಿತು. ಜ್ವಾಲೆಗೆ ಹೆದರಿ ಘೇಂಡಾಮೃಗವು ಮೊಲಗಳನ್ನು ಲೆಕ್ಕಿಸದೆ ಬುಲ್ಡೋಜ್ ಮಾಡಿತು. ಆನೆಯು ಜ್ವಾಲೆಯನ್ನು ನೀರಿನಿಂದ ನಂದಿಸಲು ಪ್ರಯತ್ನಿಸಿತು ಮತ್ತು ನರಿಯು ವೇಗವಾಗಿ ಓಡಿತು. ಭಯಭೀತರಾದ ಮೊಲಗಳನ್ನು ಒಂದೊಂದಾಗಿ ಸುರಕ್ಷಿತವಾಗಿರಿಸಲು ಮಾರ್ಗದರ್ಶನ ನೀಡಿತು. ಸಹಾನುಭೂತಿ ಮತ್ತು ತಿಳುವಳಿಕೆ. ಈ ಸಮಯದಲ್ಲಿ ನರಿಯ ಪರಾನುಭೂತಿ ನ್ಯಾಯಾಧೀಶರು ಮತ್ತು ಮಕ್ಕಳ ಹೃದಯಗಳನ್ನು ಗೆದ್ದಿದೆ. ಗುಪ್ತಚರ ಸ್ಪರ್ಧೆಯು ಪ್ರಾಚೀನ ಮರದ ಮೇಲೆ ಕೆತ್ತಿದ ಒಗಟನ್ನು ಪ್ರಸ್ತುತಪಡಿಸಿತು. ಸಿಂಹವು ಹತಾಶೆಯಿಂದ ಗರ್ಜಿಸಿತು. ಖಡ್ಗಮೃಗವು ಮರದ ಮೇಲೆ ಹಾರಿತು. ಅದು ಒಗಟನ್ನು ಸುಲಭವಾಗಿ ಅರ್ಥೈಸಿತು. ಆನೆಯನ್ನು ಆಳವಾಗಿ ಆಲೋಚಿಸಿತು ಮತ್ತು ನರಿ ತಿಳಿದಂತೆ ಮುಗುಳ್ನಕ್ಕು. ಗುಪ್ತ ಸಂದೇಶ: ಬುದ್ಧಿವಂತಿಕೆಯು ಯಾವಾಗಲೂ ವಿವೇಚನಾರಹಿತ ಶಕ್ತಿಯ ಬಗ್ಗೆ ಅಲ್ಲ, ಆದರೆ ತೀಕ್ಷ್ಣವಾದ ಬುದ್ಧಿ ಮತ್ತು ತೀಕ್ಷ್ಣವಾದ ವೀಕ್ಷಣೆಯ ಬಗ್ಗೆ ಸಾಬೀತುಪಡಿಸುತ್ತದೆ. ಅಂತಿಮವಾಗಿ ಜೀವಿಗಳು ಆಡಳಿತ ಸ್ಪರ್ಧೆಯನ್ನು ಎದುರಿಸಿದವು. ಅಲ್ಲಿ ಅವರಿಗೆ 2 ಪ್ರತಿಸ್ಪರ್ಧಿ ಪ್ರಾಣಿ ಗುಂಪುಗಳ ನಡುವಿನ ಸಂಘರ್ಷವನ್ನು ಶಾಂತಿಯುತವಾಗಿ ಪರಿಹರಿಸುವ ಕಾರ್ಯವನ್ನು ನೀಡಲಾಯಿತು. ಸಿಂಹವು ಗರ್ಜಿಸಿತು, ಪ್ರಾಬಲ್ಯವನ್ನು ಸಾಧಿಸಲು ಸಿದ್ಧವಾಗಿದೆ. ಘೇಂಡಾಮೃಗವು ಗೊರಕೆ ಹೊಡೆಯಿತು, ಆವೇಶಕ್ಕೆ ಸಿದ್ಧತೆ ನಡೆಸಿತು. ಆನೆಯು ಕಹಳೆ ಮೊಳಗಿತು, ಬೆದರಿಸಲು ಆಶಿಸಿತು ಮತ್ತು ನರಿ ಗುಂಪುಗಳನ್ನು ಎಚ್ಚರಿಕೆಯಿಂದ ಸಮೀಪಿಸಿತು. ಅವರ ಕುಂದುಕೊರತೆಗಳನ್ನು ಆಲಿಸಿತು ಮತ್ತು ಸಾಮಾನ್ಯ ನೆಲೆಯನ್ನು ಕಂಡುಕೊಂಡಿತು. ಹೀಗೆ ಅವುಗಳನ್ನು ಒಂದುಗೂಡಿಸಿತು. ಸಾಮರಸ್ಯದಿಂದ. ಕೊನೆಯಲ್ಲಿ ಸೂರ್ಯನು ದಿಗಂತದ ಕೆಳಗೆ ಮುಳುಗುತ್ತಿದ್ದಂತೆ ಬುದ್ಧಿವಂತ ಹಳೆಯ ಗೂಬೆ ಫಲಿತಾಂಶಗಳನ್ನು ಘೋಷಿಸಿತು. ಪ್ರತಿಯೊಂದು ಜೀವಿಯೂ ಪ್ರಶಂಸನೀಯ ಗುಣಗಳನ್ನು ಹೊಂದಿದ್ದರೂ ನರಿಯು ಕಾಡಿನ ನಿಜವಾದ ಆಡಳಿತಗಾರನಾಗಿ ಹೊರಹೊಮ್ಮಿತು. ಶೌರ್ಯ, ಶಕ್ತಿ, ಸಹಾನುಭೂತಿ ಮತ್ತು ಬುದ್ಧಿವಂತಿಕೆಯನ್ನು ಸಮಾನ ಪ್ರಮಾಣದಲ್ಲಿ ಒಳಗೊಂಡಿದೆ. ನಿಜವಾದ ನಾಯಕತ್ವವು ವಿವೇಚನಾರಹಿತ ಶಕ್ತಿ ಅಥವಾ ಪ್ರಾಬಲ್ಯದ ಬಗ್ಗೆ ಅಲ್ಲ, ಆದರೆ ತಿಳುವಳಿಕೆ, ಪರಾನುಭೂತಿ ಮತ್ತು ಬುದ್ಧಿವಂತಿಕೆಯ ಬಗ್ಗೆ ಕಲಿತ ನಂತರ ಮಕ್ಕಳು ಹುರಿದುಂಬಿಸಿದರು. ಮತ್ತು ಆ ದಿನದಿಂದ ಅರಣ್ಯವು ಬುದ್ಧಿವಂತ ಮತ್ತು ಸಹಾನುಭೂತಿಯ ನರಿಯ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಹೊಂದಿತು. ಅದರ ಎಲ್ಲಾ ನಿವಾಸಿಗಳಿಗೆ ಜೀವನದ ವೃತ್ತದಲ್ಲಿ ಏಕತೆ ಮತ್ತು ತಿಳುವಳಿಕೆಯ ಪ್ರಾಮುಖ್ಯತೆಯನ್ನು ಕಲಿಸುತ್ತದೆ.